ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ. ಅಂಗೇ ಶೃಂಗಾರಯೋನೆ ಸಪದಿ ಶಲಭತಾಂ ನೇತ್ರವನ್ಹೌ ಪ್ರಯಾತೆ ಶತ್ರುರುದ್ಧೃತ್ಯ ತಸ್ಮಾತ್ ದಿಶು ಧಿಯುಗಮಧೋನ್ಯಸ್ತಮಗ್ರೇ ಕಿಮೇತತ್ ಶಂಕಾಮಿತ್ತಂ ನತಾನಾಮಮರಪರೇಶಧಾಮಂತರಂ ಕೋರಯತ್ತತ್ ಸಂಘಾತಂಚಾರುಜಂಘಾಯುಗಮಖಿಲ ಪರೇರಂಹಸಾಂ ಸಂಹರೇನಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಅಖಿಲಪತಿ ಆದ ಸುಂದರವಾದ ಜಂಘಾಯುಗವುಳ್ಳ ಕಾಮನ ಮೂಲವಾದ ಶೃಂಗಾರವನ್ನು ನಾಶ ಮಾಡುವಂತೆ ಕ್ಷಣ ಮಾತ್ರದಲ್ಲಿ ಕಾಮದೇವನು ಶಲಭದಂತೆ ಶಿವನ ನೇತ್ರಾಗ್ನಿಯಲ್ಲಿ ಭಸ್ಮವಾದನು. ಇದು ಹೇಗೆ ಸಂಭವಿಸಿತು ಎಂದು ದೇವಸಭೆಯಲ್ಲಿರುವ ಅಮರರು ಆಶ್ಚರ್ಯದಿಂದ ಚಿಂತಿಸುತ್ತಿರುವಾಗ ಭಕ್ತರಿಗೆ ಆಂತರಿಕ ಸಂಶಯಗಳು ಮೂಡದಂತೆ ಶತ್ರುಗಳನ್ನು ಸಂಹರಿಸಲು ಧನಸ್ಸಿನ ಬಾಣವನ್ನು ಎತ್ತಿ ಅದನ್ನು ಯುದ್ಧಕ್ಕೆ ಸಜ್ಜುಗೊಳಿಸಿ ಮುಂದೆ ಇಟ್ಟಂತಿದೆ. ಅಂತಹ ಮಹಿಮೆಯುಳ್ಳ ಮನೋಹರವಾದ ಜಂಘಾಯುಗದಳ ಶಕ್ತಿ ನಮ್ಮ ಎಲ್ಲ ಪಾಪಗಳನ್ನು, ದುಃಖಗಳನ್ನು ಮತ್ತು ಅಶುಭಗಳನ್ನು ನಾಶ ಮಾಡಲಿ.